ನಮಸ್ತೆ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಲಾಗ್. ನಾವು ವೈಷ್ಣವಿ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡ್ರಿ. ಇಲ್ಲಿ ನೋಡ್ಲಿಕ್ಕೆ ಗುಲ್ಬರ್ಗದಾಗ. ಇವರು ನಮ್ಮ ಅಕ್ಕನ ಮಗ, ಇವರು ನಮ್ಮ ಮಾಮ, ಇವಳು ನನ್ನ ಮಗಳು, ನಾನು ಮತ್ತು ನಮ್ಮ ತಮ್ಮ ಎಲ್ಲರೂ ನಾವು ಸೇರಿ ವೈಷ್ಣವಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಾರ ನೋಡ್ರಿ ತೋರಿಸ್ಲಿಕ್ಕೆ. ನಾನು ನೋಡಿಲ್ಲ, ಇದೇ ಫಸ್ಟ್ ನೋಡೋದು. ಅದೇ ನೋಡ್ರಿ ಕಾಣೋದು ವೈಷ್ಣವಿ ದೇವಸ್ಥಾನ. ಭಾಳ ಚಂದ ಅದ ರೀ ಅದು. ಅದು ಸಿಮ್ಟಿಲಿಂತ ಕಟ್ಟ್ಯಾರ ನೋಡ್ರಿ. ಆ ಥರ ಒಳಗಂಕರ್ ದೇವಸ್ಥಾನಗಳು ಭಾಳ ಅದಾವ್ರಿ. ಲಿಂಗ, ಶಿವ, ಪರಮಾತ್ಮ ಪ್ರತಿಯೊಂದು ದೇವಸ್ಥಾನ ಅದ ನೋಡ್ರಿ. ಎಷ್ಟು ಚಂದ ಅದ ನೋಡ್ರಿ ಅದು. ಸುತ್ತಮುತ್ತ ವಾತಾವರಣನೂ ಭಾಳ ಚಂದ ಅದ ರೀ ಅಲ್ಲಿ ನೋಡ್ರಿ. ನಾವು ಫೋಟೋ ತೊಗೊಂಡಿವ್ರಿ. ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಗಂಡ, ನಾನು, ನನ್ನ ಮಕ್ಕಳು ಮತ್ತು ನಮ್ಮ ಅಕ್ಕನ ಮೊಮ್ಮಗ ಎಲ್ಲರೂ ಸೇರಿ ಫೋಟೋ ತೊಗೊಂಡ್ರು. ಸುತ್ತಮುತ್ತನೂ ಭಾಳ ಚಂದ ಅದ ರೀ ಅದು. ಭಾಳ ಕ್ಲೀನ್ ಅದ ರೀ ಅಲ್ಲಿ. ಯಾವುದು ಒಳಗಡೆ ಒಯ್ಲಿಕ್ಕೆ ಬಿಡಂಗಿಲ್ಲ ರೀ. ಯಾರೂ ಏನು ತರ್ಲಿಕ್ಕಿಲ್ಲ, ಹಾಕ್ಲಿಕ್ಕಿಲ್ಲ. ನೋಡ್ರಿ ಹೆಂಗೆ ಅದರ ದೇವಸ್ಥಾನ. ಒಂದು ಕಡೆಯಿಂದ ಏರಬೇಕು, ಇನ್ನೊಂದು ಕಡೆಯಿಂದ ಇಳಿಬೇಕು ನೋಡ್ರಿ ಅಲ್ಲಿ. ಆ ಥರ ಅದ ನೋಡ್ರಿ ಅದು ದೇವಸ್ಥಾನ. ಅಲ್ಲಿ ನಾವು ಮೇಲೆ ನಿಂತು ಫೋಟೋ ತೊಗೊಂಡಿವ್ರಿ. ಒಳಗೆ ಫೋನ್ ಒಯ್ಲಿಕ್ಕೆ ಬಿಡಂಗಿಲ್ಲ ಅಂತಲ್ಲಿ. ಒಳಗೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಚೆಕ್ ಮಾಡಿಬಿಡ್ತಾರೆ ರೀ. ಪ್ರತಿಯೊಬ್ಬರಿಗೂ ಚೆಕ್ ಮಾಡಿಬಿಡ್ತಾರೆ. ನಾ ಭಾಳ ಇಷ್ಟಪಟ್ಟಿದ್ದೆ ಒಳಗೆ ಫೋನ್ ಒಯ್ಬೇಕಂತೇಳಿ. ಒಯ್ಲಿಕ್ಕಿಲ್ಲಮ್ಮ ಅಂತ ಹೇಳಿದ್ರು. ಹಂಗಾಗಿ ನಾವು ಫೋನ ನಮ್ಮ ಮಾಮನ ಕೈಯಾಗ ಕೊಟ್ಟು ಹೋದೆವು ನೋಡ್ರಿ. ಕೆಳಗಡೆನೇ ಬಂದು ಫೋಟೋ ತೊಗೊಂಡಿವಿ. ಇಲ್ಲಿ ಮೇಲ್ಗಡೆ ನಿಂತಿದ್ದೀವಿ, ಕೆಳಗಡೆ ನಮ್ಮ ಮಾಮ ನಿಂತು ಫೋಟೋ ತೆಗೆದಾರ. ಅಷ್ಟೊಂದು ಕ್ಲಿಯರ್ ಬರಲಿಲ್ಲ. ಎಲ್ಲ ನೋಡಿಕೊಂಡು ಪುನಃ ನಾವು ಕಾರ್ನಾಗೆ ಬಂದು ಶರಣಬಸಪ್ಪನ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಗುಲ್ಬರ್ಗದಾಗ ಇರೋಂಥ ಶರಣಬಸಪ್ಪನ ದೇವಸ್ಥಾನಕ್ಕೆ ಬಂದೇವು ನೋಡ್ರಿ ನಾವು. ಈ ದೇವಸ್ಥಾನ ನೋಡಿನ್ರಿ ನಾನು. ಇದೀಗ ಬರೋದಿಲ್ಲ, 2ನೇ ಸಲ. ನಾನು ಒಂದು ಸಲ ಬಂದಿದ್ದೆ, ಆದ್ರೆ ವೈಷ್ಣವಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅದೇ ಫಸ್ಟು ನೋಡ್ರಿ. ಶರಣಬಸಪ್ಪನ ದೇವಸ್ಥಾನ ಗುಡಿ ಎಲ್ಲರೂ ನೋಡಿರ್ಬೋದು. ಆದ್ರೆ ವೈಷ್ಣವಿ ದೇವಸ್ಥಾನಕ್ಕೆ ಯಾರಾದರೂ ನೀವು ಬಂದರೆ ಒಮ್ಮೆ ನೋಡಿರಿ. ಭಾಳ ಚಂದ ಅದರಲ್ಲಿ ನೋಡ್ರಿ. ಹೊರಗಡೆ ಇದು ಶರಣಬಸಪ್ಪನ ಗುಡಿ ಹೊರಗಡೆ ನೋಡ್ರಿ. ಅದು ಎಷ್ಟು ಚಂದ ಅದ. ಇಲ್ಲಿನೂ ಹಾಗೆ ನೋಡ್ರಿ, ಕ್ಲೀನ್ ಮತ್ತು ಪ್ರತಿಯೊಂದು ಚಂದ. ವಾತಾವರಣ ಅದೆಲ್ಲ ಹಳೆ ಕಾಲದಲ್ರಿ ಅದು. ನೋಡ್ರಿ ಎಷ್ಟು ಸಖತ್ತದ ಅದು. ಭಾಳ ಅಂದ್ರೆ ಭಾಳ ಚಂದ ಅದ ನೋಡ್ರಿ. ಇಲ್ಲಿ ಎಲ್ಲ ಕಡೆ ನಾನು ನೋಡ್ಕೋ ತಿರ್ಗಾಡ್ತಾ ಇದ್ದೆ. ಅಲ್ಲಿ ಚಂದ ಅದ ರೀ ನೋಡ್ರಿ. ಇದು ದೇವಸ್ಥಾನ ಮೇಲೆ ಇರೋದು ಇದು. ನಮ್ಮ ತಮ್ಮನೂ ಕೂಡ ಬಂದಿದ್ದರು. ಎಲ್ಲರೂ ಬಂದು ನೋಡ್ಕೊಂಡೇವ್ರಿ ನಾವು. ಪ್ರತಿಯೊಂದೂ ಚಂದ ಅದ ರೀ. ಇಲ್ಲಿನೂ ಕೂಡ ಕ್ಲೀನ್ ಇಟ್ಟಾರ ನೋಡ್ರಿ. ಭಾಳ ಚಂದ ಅದ ರೀ. ಈಗ ಇಲ್ಲೊಂದು ಹೊಸದಾಗಿ ಮದುವೆದು ಹಾಲ್ ಆಗ್ಯದ ನೋಡ್ರಿ. ಇಲ್ಲಿ ಈಗ ಅಷ್ಟೇ ಆಗ್ಯದತ್ರಿ. ಅದು ಮುಂಚೆ ಇರಲಿಲ್ಲ ಅಲ್ಲಿ. ಇವಾಗ ಮಾತ್ರ ಮಾಡ್ಯಾರ ಕಲ್ಯಾಣ ಮಂಟಪ. ಅಲ್ಲೇ ಶರಣಬಸಪ್ಪನ ಎದುರುಗಡೆನೇ ಬಸವಣ್ಣ ಅದಾನ ನೋಡ್ರಿ. ಇಲ್ಲಿ ನಮ್ಮ ತಮ್ಮನ್ನು, ನಮ್ಮ ಅಕ್ಕನ ಮೊಮ್ಮ ಗಂಟಿ ಬರ್ಸಕತ್ತಾನ ನೋಡ್ರಿ. ನೋಡ್ರಿ ಎಷ್ಟು ಚಂದ ಅದ ಅಲ್ಲಿ. ಇದು ಒಳಗಡೆ ಹೋಗೋ ದಾರಿ ರೀ. ಅಲ್ಲಿ ಒಳಗಡೆ ನೋಡ್ರಿ ಮೂರ್ತಿಗಳೆಲ್ಲ ಶರಣಬಸಪ್ಪಂದು ಎಲ್ಲ ಮಾಡಿ ಇಟ್ಟಾರ್ರಿ ಅಲ್ಲಿ ನೋಡ್ರಿ. ಇದೇ ನೋಡ್ರಿ ಬಾಗಿಲು, ತಲೆಬಾಗಿಲು. ಇಲ್ಲಿ ಒಳಗಡೆ ಹೋದ್ರೆ ಪ್ರತಿಯೊಂದೂ ಅಲ್ಲಿ ಪ್ರೈಸ್ ಬಂದಿದ್ದಿರ್ಬೋದೇನೋ, ನನಗೂ ಅಷ್ಟೊಂದು ಗೊತ್ತಿಲ್ಲ ರೀ. ಅಲ್ಲಿ ನಾನು ನೋಡಿದೆ, ತುಂಬಾ ಇತ್ತು ನೋಡ್ರಿ. ಎಷ್ಟು ಅದಾವೆ ನೋಡ್ರಿ. ನೋಡ್ರಿ ಎಲ್ಲ ಕಡೆ ಅದಾವೆ ನೋಡ್ರಿ ಅವು. ಪ್ರತಿಯೊಂದೂ ನಾವು ಅಲ್ಲಿ ನೋಡ್ಕೋತ ನಿಂತಿದ್ದೀವಿ ರೀ. ಶರಣಬಸಪ್ಪಂದು ಎಲ್ಲ ನೋಡ್ರಿ ಅದು. ನೋಡ್ರಿ ಎಷ್ಟೊಂದು ಅದಾವೆ ನೋಡ್ರಿ. ಎಲ್ಲ ಕಡೆ ಅದಾವೆ ನೋಡ್ರಿ. ಅಲ್ಲಿ ಅವ್ರ ಫೋಟೋ ಅದಾವೆ. ಈ ಸೈಡನ್ನು ಇಟ್ಟಾರ ನೋಡ್ರಿ. ಕೆಲವೊಂದು ಮೂರ್ತಿಗಳು ಅದಾವ್ರಿ ಅಲ್ಲಿ. ಭಾಳ ಚಂದ ಅದ ರೀ ನೋಡ್ಲಿಕ್ಕೆ ಅಲ್ಲಿ. ನಾವು ಆ ಟೈಮ್ನಾಗ ಬರ್ದಾಗ ಇಲ್ಲಿ ಒಳಗಡೆ ಹೋಗಿರಲಿಲ್ಲ. ನಾವು ಬರೀ ಅಲ್ಲೇ ನೋಡಿದ್ದೀವಿ. ಇಷ್ಟೊಂದು ಒಳಗಡೆ ಹೋಗಲಿಲ್ಲ ನಾವು. ಅರ್ಜೆಂಟ್ ಮಾಡ್ಕೊಂಡು ಬಂದೇವ್ರಿ ನಾವು. ಈ ಸಲ ನಮ್ಮ ಮಾಮನ ಇಲ್ಲಿನ ಚಂದ ಅದ ಬರ್ರಿ ಒಂದು ನೋಡಕತ್ತಿರತ್ತೆ ಒಳಗೆ ಕರ್ಕೊಂಡು ಹೋದ್ರಿ. ಎಲ್ಲ ಮೂರ್ತಿಗಳು ನೋಡ್ರಿ ಅಲ್ಲಿ. ಪ್ರತಿಯೊಂದು ಮೂರ್ತಿ ಅಲ್ಲಿ ಬಂದಿರೋಂಥ ಪ್ರೈಜ್ಗಳು ಅದೇನೋ ಗೊತ್ತಿಲ್ಲ, ಅಷ್ಟೊಂದು ಮೂರ್ತಿ ಅಷ್ಟು ಸಖತ್ತಾಗಿತ್ತು ರೀ ಅಲ್ಲಿ ನೋಡ್ರಿ. ಎಲ್ಲಿ ಹೋಗ್ತೀರ ಅಲ್ಲಿ ಎಲ್ಲನೂ ಫೋಟೋ ಅದು ಮೂರ್ತಿ, ಪ್ರತಿಯೊಂದು ಮೂರ್ತಿನೂ ಇಟ್ಟಿದ್ರು ನೋಡ್ರಿ ಅಲ್ಲಿ. ಇಲ್ಲಿ ನೋಡ್ರಿ ಲಿಂಗಗಳು ನೋಡ್ರಿ ಎಷ್ಟು ಚಂದ ಅದಾವೆ. ಇಟ್ಟಿಟ್ಟೆ ಎಷ್ಟು ಚಂದ ಅದಾವೆ ನೋಡ್ರಿ. ಪ್ರತಿಯೊಂದನ್ನು ಖುಷಿ ಆಯ್ತು ರೀ ನೋಡಿ ಅಲ್ಲಿ. ಎಲ್ಲ ಕಡೆಗೂ ಹಾಗೆ ಅದ ನೋಡ್ರಿ ಅಲ್ಲಿ. ಅಲ್ಲಿ ಲಿಂಗದ ಮುಂದಿರೋಂಥದ್ದು ಆಮೆ ಆಯಿತು. ಇಲ್ಲಿ ನೋಡ್ರಿ ಅವರು ಕೂತ್ಕೊಳ್ಳೋದು ಪೀಠ ಅನಿಸುತ್ತೆ ರೀ ಅದು. ಸೊ ಅವ್ರು ಇರಲಿಲ್ಲ, ಶರಣಬಸಪ್ಪ ಅವರು ಇರಲಿಲ್ಲ ರೀ. ಈಗ ಅವರು ಒಳಗಡೆನೇ ಇರ್ತಾರಂತ. ಯಾವಾಗಲಾದ್ರೂ ಒಮ್ಮೆ ಬರ್ತಾರಂತ ಅವ್ರು ಹೊರಗಡೆ. ಅಲ್ಲಿ ಇರಲಿಲ್ಲ. ನಾವು ಅಲ್ಲೇ ಅವ್ರದ್ದು ಕುಂತ್ಕೊಳ್ಳೋ ಕುರ್ಚಿಗೇನೆ ಅಲ್ಲಿ ಕೆಳಗಡೆ ನಮಸ್ಕಾರ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ನೋಡ್ಕೊಂಡು ಬಂದು ನೋಡ್ರಿ. ಇದೆಲ್ಲ ಹೆಂಗೈತಿ ನೋಡ್ರಿ ಮೇಲ್ಗಡೆ. ನಾನಿದು ನೋಡಲೇ ಇಲ್ಲ. ಇದೇ ಸಲ ನಮ್ಮ ಅಕ್ಕನ ಗಂಡ ಕರ್ಕೊಂಡು ಹೋದ್ರು, ಅವಾಗ ನೋಡಿದೆ. ಅದು ಬೆಳ್ಳಿದೆ ಅಂತ ನೋಡ್ರಿ ತೊಟ್ಲ. ಅದೆಲ್ಲ ಬೆಳ್ಳಿದೆ ಅದಕ್ಕೆ ನೋಡ್ರಿ. ಅದ್ರ ಒಳಗಡೆ ಶರಣಬಸಪ್ಪ ಅವ್ರಿಗೆ ಮೂರ್ತಿ ಕುಂದ್ರಿಸ್ಯಾರ. ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಅದ ಬಸವಣ್ಣ. ಲಿಂಗದ ಮುಂದೆ ಅದ ರೀ. ಲಿಂಗ ಇದ್ರ ಹಿಂದೆ ಐತಿ. ಅಲ್ಲಿ ಅದಾವ ನೋಡ್ರಿ. ಅಷ್ಟು ಸೈಡಿಂದ ನೋಡಿದ್ರು
ಭಾಳ ಚಂದ ಅವ್ರಿ. ಪ್ರತಿಯೊಂದೂ ನೋಡ್ಲಿಕ್ಕೆ ಭಾರಿ ಚಂದ ನೋಡ್ರಿ. ಶಾಣ ಬಸಪ್ಪನ ಗುಡಿಯಾಗಿರೋ ಅಪ್ಪರು ನೋಡ್ರಿ ಇವರು. ನಾನು ನಿಜವಾಗೂ ಅವ್ರ ಮುತ್ತೇವ್ರೇ ಅಂದ್ಕೊಂಡಿದ್ದೆ, ಅವರಲ್ಲ. ಅವ್ರ ಮೂರ್ತಿ ಅದ ಅಂತ ಹೇಳಿದ್ರು ನಮ್ಮ ಮಾಮವರು. ನೋಡಿದ ತಕ್ಷಣ ಅಪ್ಪ ಇಲ್ಲೇ ಕೂತಾರಲ್ಲ ಅಂತ ನಾನು ಮಾಡಿದ್ದೆ ಅಲ್ಲ ಅಂತ್ರಿ ಅವರು. ಅವ್ರು ಬರೋದಿಲ್ಲ ಅಂತ ಜಾಸ್ತಿ, ಒಳಗಡೆನೇ ಇರ್ತಾರಂತ ಮುತ್ತೇವರು. ನಾನು ಅವರೇ ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ರಿ, ಇಲ್ಲಿನೂ ಕೂಡ ಮೂರ್ತಿ ಹೆಂಗದ ನೋಡ್ರಿ. ಹಣ್ಣುಗಳು ನೋಡ್ರಿ ಹೆಂಗೆ ಇಟ್ಟಾರ. ಎಲ್ಲ ರೀತಿಲಿ ಹೊರಗಡೆ ಈ ಸೈಡ್ ಬಂದ್ರೂ ಅಷ್ಟೇ ಇಲ್ಲಿ ಪ್ರೈಸ್ಗಳು ಅದಾವೆ ನೋಡ್ರಿ. ಮತ್ತು ಗಣೇಶ ಅದಾನಲ್ಲಿ. ಪ್ರತಿಯೊಂದು ಕಡೆನೂ ತೆಂಗಿನ ಮರಗಳೇ ಹೆಚ್ಚಾರಲ್ಲಿ. ಭಾಳ ಅಂದ್ರೆ ಭಾಳ ಚಂದ ನೋಡ್ರಿ. ಇಲ್ಲಿ ಗೂಳಿ ಹತ್ತು ನೋಡ್ರಿ. ಆ ಗೂಳಿಗಳು ಅದಾವ್ರಿ. ಅವು ಕೆಲವ್ರು ಕೊಟ್ಟಾರತ್ರಿ. ನಾವು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೆ ಹೊಂಟೀವಿ ನೋಡ್ರಿ. ಎಲ್ಲ ನೋಡಿಕೊಂಡು ನನ್ನ ಮಗಳು ಊರಿಗೆ ಹೊಂಟಿದ್ದೇವ್ರಿ. ಈಗ ನಾವು ಅಲ್ಲಿ ಬೈರಮಡಿಗೆ ಹೊಂಟಿದ್ದೇವೆ ನೋಡ್ರಿ. ಅಲ್ಲಿ ಅಷ್ಟು ಮಂದಿ ಕಲ್ತು ಅಲ್ಲಿನೂ ಸೀಟು ಒಂದು ಸ್ವಲ್ಪ ಪ್ರಾಬ್ಲಮೇ ಆಯ್ತು ನಮಗೆ. ಹಂಗಾಗಿ ಒಂದು ಸ್ವಲ್ಪ ಮುಂದೆ ಹೋಗೋಣ ಸಿಕ್ಕೂರಿ. ಕೆಲವ್ರು ಇಳಿದ್ರು, ಅಲ್ಲೇ ಕೂತ್ಕೊಂಡಿವಿ. ನನ್ನ ಮಕ್ಕಳು ನನ್ನ ತಮ್ಮ ಹಿಂದೆ ಕೂತಾರ, ನಾನು ಮತ್ತು ನನ್ನ ಮಗಳು ಮುಂದೆ ಕೂತಿದ್ದೇವ್ರಿ. ಅವ್ರು ಊರಿಗೆ ಹೋಗೋಂಥ ದಾರಿ ನೋಡ್ರಿ ಇದು. ಬಸ್ ಬಂದು ಇಳಿದೇವ್ರಿ ನಾವೀಗ ಅವ್ರ ಊರಿಗೆ. ಇಳಿದು ಮನೆಗೆ ಹೊಂಟೀವಿ ನೋಡ್ರಿ ನಡ್ಕೊತ. ಬರೀ ಕಲ್ಲಿನ ಮನಿನೇ ಅದ ನೋಡ್ರಿ ಅಲ್ಲಿ. ಬರೀ ಕಲ್ಲಿನ ಮನೆ. ಆ ಕಡೆ ನೋಡ್ತೀರಿ ಆ ಕಡೆ ಕಲ್ಲಿನ ಮನಿನೇ ಅದ ನೋಡ್ರಿ. ಅಲ್ಲಿ ಇಳಿಯೋದೊಂದು ಸ್ವಲ್ಪ ಏರಿತ್ರಿ. ಅದು ಹಗೂರು ಇಳಿಯತ್ತೆ ಹೇಳಿದ್ರು ಅಲ್ಲಿ ಕೆಲವರು ನಮ್ಮ ಮುಂದೆ ಎದುರುಗಡೆ ಹೋಗೋರು. ಜಾರ್ತದವ ಕಾಲೆಲ್ಲ ಹಳ್ಳ ಇದು ಆಗಿ ಜಾರ್ತದ ಮೇಲೆ ಇಳಿ ಅಂದ್ರಿ. ಒಂದು ಸ್ವಲ್ಪ ಒಳಕ್ಕೆ ಅದ ರೀ ಮಗಳ ಮನೆ. ಅಲ್ಲಿನೂ ನೋಡ್ರಿ ಕಲ್ಲಿನ ಮನಿನೇ ಅದ ನೋಡ್ರಿ. ಎಲ್ಲ ಕಡೆ ಬರೀ ಕಲ್ಲಿನ ಮನಿನೇ ಅದ ರೀ ಅಲ್ಲಿ. ಆದ್ರೂ ಹಳ್ಳಿ ಚಂದ ಅದ ರೀ. ಜನ ಭಾಳ ಒಳ್ಳೆಯವ್ರು ಅದ ರೀ ಅಲ್ಲಿ. ಹಚ್ಕೋತಾರ, ಮಾತಾಡ್ತಾರ. ಇಲ್ಲೇ ನೋಡ್ರಿ ನನ್ನ ಮಗಳ ಮನೆ ಇರೋದು. ಅಲ್ಲಿ ಮುಂದೆ ಎದುರುಗಡೆ ಜನ ನಿಂತಾರ ನೋಡ್ರಿ. ಅಲ್ಲೇ ಅದ ನೋಡ್ರಿ ನನ್ನ ಮಗಳ ಮನೆ. ಅಲ್ಲಿ ಬಂದಿರು ಎಲ್ಲ ಹುಡುಗರು ನಿಂತು ನೋಡಕತ್ತಿರ. ಅಲ್ಲಿ ಬಂದ್ರಲ್ಲ ಅಂತೇಳಿ ನೋಡ್ರಿ. ಇದೇ ನೋಡ್ರಿ ನನ್ನ ಮಗಳ ಮನೆ. ಅವಾಗ ಹಿಂದಕ್ಕಿನ ಕಾಲದಾಗ ಇದೇ ಥರ ಇರ್ತದ್ರಿ ಬಾಗಿಲದೆಲ್ಲ ನೋಡ್ರಿ. ಹೆಂಗೈತ್ರಿ ದೊಡ್ಡ ಮನೆಗೆ. ಅವಾಗ ತುಂಬ ವರ್ಷ ಐತ್ರಿ ಅವ್ರು ಕಟ್ಟಿಸಿ. ಮತ್ತು ಈಗೆಲ್ಲ ಇದು ಆಗ್ಯದ್ರಿ ಅದು ಮನೆ. ಈಗ ಕೂತಾರ ನೋಡ್ರಿ ನಮ್ಮ ತಮ್ಮಗಳು. ಮತ್ತು ನೋಡ್ರಿ ಅಲ್ಲಿನೂ ಮಳೆ ಅಂದ್ರೆ ಮಳೆ ಬಂದದ ನೋಡ್ರಿ. ನಾವು ಕೆಲವೊಂದು ವೀಡಿಯೋನೇ ಮಾಡ್ಕೊಳಕ್ಕೆ ಆಗಲಿಲ್ಲ ನಮ್ಗೆ. ಅಷ್ಟು ಜೋರು ಮಳೆ ಅಂದ್ರೆ ಮಳೆ ನೋಡ್ರಿ. ಇದೇ ನೋಡ್ರಿ ನನ್ನ ಮಗಳು ಇರೋಂಥದ್ದು. ಚಹಾ ಮಾಡ್ಲಕತ್ತಾಳ್ರಿ. ನಾವು ಬಂದೀವಿ ಅಂತೇಳಿ ಚಹಾ ಮಾಡಬೇಡ ತಂದೆ ನಾನು. ಇರಲಿ ಮಳೆನೂ ಹೊಂಟದ, ತಣ್ಣಗದ, ಪರವಾಗಿಲ್ಲ ಮಾಡ್ತೀನಿ ಅಂತೇಳಿ ಹಾಲು ತರಿಸಿ ಚಹಾ ಮಾಡಕತ್ತಾಳ್ರಿ. ಚಹಾ ಮಾಡಿ ನಮಗೆ ಕೊಡ್ಲಕತ್ತಾಳು ನೋಡ್ರಿ. ಎತ್ತಿ ಬ್ಯಾಡ ಅಂದ್ರೂ ಕೇಳಿಲ್ಲ. ಎಲ್ಲಿ ಮಾಡ್ತಿ ಬಿಡವ ನನ್ನ ಹಂಗೆ ಅಂತೇಳಿ ಚಹಾ ಮಾಡಿದಳ್ರಿ. ನಾವು ಚಹಾ ತೊಗೊಂಡು ಚಹಾ ಕುಡಿಯಕತ್ತೀವ್ರಿ ನನ್ನ ಮಗಳು ನಾನು. ಮತ್ತು ಎಲ್ಲ ಹೊರಗಡೆನೂ ಹೋಗಿ ನಮ್ಮ ತಮ್ಮಗೆ ಅದೆಲ್ಲ ಚಹಾ ಕೊಟ್ರಿ ಅವರು. ಅಲ್ಲಿನೂ ಚಹಾ ಕುಡಿಯಂಗಿಲ್ಲ. ಅವು ಕರಿ ಬ್ಲ್ಯಾಕ್ ಕುಡಿತಾನೆ ರೀ. ಅವನಕ್ಕೆ ಹಾಲಿಂದೇ ಕುಡಿಯಂಗಿಲ್ಲ ರೀ ಅವ. ಮತ್ತು ಸಂಜಿಕ ಅಡುಗೆ ಮಾಡ್ಲಿಕತ್ತಳು ನೋಡ್ರಿ. ಚಪಾತಿ ತತ್ತಿ ಸಾರು ಮಾಡಿದಳ್ರಿ. ರೊಟ್ಟಿ ಅದೆಲ್ಲ ಮಾಡಿವ್ರಿ ಬೆಳಗ್ಗೆ. ಬ್ಯಾಡ ಅಂದ್ರೂ ಕೇಳಿಲ್ಲ ಆಕಿ. ಇಲ್ಲವ ತಿಳ್ಕೆ ಮತ್ತು ಚಪಾತಿ ತತ್ತಿ ಸಾಂಬಾರು ಮಾಡಿದಳ್ರಿ. ಊಟಕ್ಕೆ ಹಾಕಿ ಕೊಟ್ಲು. ನಾವು ಊಟ ಮಾಡಕತ್ತಿದ್ದೇವ್ರಿ. ಏನು ಚೆಂದಾಗಿತ್ತು ರೀ ಸಾರು ಚಪಾತಿ. ಇದು ನಾವು ಬೆಳಗ್ಗೆ ಮತ್ತು ಪುನಃ ಇದೇ ಲಾಗ್ ಚಾಲೂ ಮಾಡೀನಿ ರೀ. ಬೆಳಗ್ಗೆ ಎದ್ದು ನಾವು ಮತ್ತು ಊರಿಗೆ ರೆಡಿ ಆದೇವ್ರಿ. ಅಫ್ಜಲ್ಪುರ ಊರಿಗೆ ನಾವು ರೆಡಿ ಆದೀವಿ. ಮತ್ತು ನೋಡಿರಿ ರೆಡಿಯಾಗಿ ನಿಂತೀವಿ. ಎಲ್ಲ ಹುಡುಗರು ಕೇಳಲ್ಲಗವ ಆಕಿನ ಮಕ್ಕಳು. ನಾನು ಬರ್ತೀನಿ ಅನ್ನಕತ್ತಿರು. ಇಲ್ಲವ ಮಳೆ ಅದ ಬ್ಯಾಡ ಅಂತ ಅವ್ರು ಹೇಳಿದ್ರು. ಮತ್ತು ಯಾರು ಕರ್ಕೊಂಡು ಬರ್ಬೇಕು ನಿಮಗೆ ವಾಪೀಸ ಬ್ಯಾಡ ಅಂತೇಳಿ ಅವ್ರು ಹೇಳಕತ್ತಿದ್ರು. ಅವ್ರು ಬರ್ತೀನಿ ಅಂತೇಳಿ ನಿಂತಿದ್ರಿ. ನಾವು ಅದಕ್ಕೆ ಕೇಳ್ಕೊತ ನಿಂತೇವ್ರಿ ನಾವು ಅಲ್ಲೇ. ಹಂಗಾಗಿ ಮತ್ತೆ ಬಂದೇವು ನೋಡ್ರಿ. ಮತ್ತು ನಾವು ಈಗ ಏನು ಮೊದಲು ಬಂದೇವಲ್ರಿ ಅಲ್ಲಿಗೆ ಹೋಗ್ಬೇಕ್ರಿ. ಅಲ್ಲಿಗೆ ಬಂದು ಕೂತೇವೆ ನೋಡ್ರಿ. ಈಗ ನಾವು ಬಸ್ 11 ಗಂಟೆಗೆ ಅದ ಅಂತ ಹೇಳಿದ್ರಿ ನಮಗೆ. ಅಂದ್ರೂ ಒಂದು ಸ್ವಲ್ಪ ಲೇಟೇ ಆಗಿ ಹೋಯ್ತು, ಒಂದು 10 ನಿಮಿಷ. 11 ಗಂಟೆಗೆ ಅಂತ ಹೇಳಿದ್ರು. 11:15ಕ್ಕೆ ಹಿಂಗೆ ಬತ್ರಿ ಅದು ಬಸ್ಸ. ನಾವು ಎಲ್ಲಿ ಬರ್ತದಿಲ್ಲಪ್ಪ ಬಸ್ ಅಂತ ಅಂದ್ಕೊಂಡಿವಿ. ಯಾಕಂದ್ರೆ ಹಳ್ಳಿಗಳಿಗೆ ಹಾಗೆ ಅಲ್ರಿ, ಕೆಲವೊಮ್ಮೆ ಟೈಮ್ ಪ್ರಕಾರ ಸಿಗೋದೇ ಇಲ್ಲ. ನಾವು ಕಡೆಗೆ ಇಲ್ಲಿಗೆ ಬಂದೇವು ನೋಡ್ರಿ. ನಮ್ಮ ಚಿಕ್ಕಮ್ಮನ ಮನೆಗೆ ಬಂದೇವ್ರಿ ಅಫ್ಜಲ್ಪುರ ಊರಿಗೆ. ನಮ್ಮ ಚಿಕ್ಕಮ್ಮನ ಮೊಮ್ಮಗ್ರಿ ಅದು. ಅವ್ರು ಇಲ್ಲೇ ಮ್ಯಾಲೆ ಕೂತಿರು. ಇಡೀ ದಿನ ಇಲ್ಲಿನೂ ಮಳೆ ಬಂದಿತ್ತತ್ರಿ. ಸ್ವಲ್ಪ ಗಾಳಿ ಬಿಟ್ಟಿತ್ತು. ಅದು ಹುಡುಗನ ಎದ್ದಳ್ಳಕತ್ತಿತ್ತು ಅಂತೇಳಿ ಅವ್ರು ಮ್ಯಾಲೆ ಬಂದು ಕೂತಿದ್ರಿ. ಇಲ್ಲಿ ಆಟ ಆಡ್ಸ್ಕೋತ ನಾವು ಮ್ಯಾಲೆ ಬಂದೀವಿ. ನೋಡ್ರಿ ಹೆಂಗೆ ಆಡಕತ್ತಂದು ನೋಡ್ರಿ ಅದು ಹುಡುಗ. ನೋಡ್ರಿ ರಾತ್ರಿ ಊಟಕ್ಕೆ ಅವರು ಅಡುಗೆ ಮಾಡ್ತೀನಿ ಅಂತೇಳಿ ಅಡುಗೆ ಮಾಡ್ಲಕತ್ತಾರ್ರಿ. ನಮ್ಮ ಸಣ್ಣಮ್ಮನು ಅಂದ್ರೆ ನಮ್ಮ ಚಿಕ್ಕಮ್ಮನ ಸೊಸೆ ನೋಡ್ರಿ. ಒಂದು ಸ್ವಲ್ಪ ಪಲಾವ್ ಮಾಡ್ತೀನಿ, ಮೆಣಸಿನ್ಕಾಯಿ ಹುರ್ಕೊಲ್ಕತ್ತಾರ್ರಿ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುರ್ಕೊಂಡು ಚಟ್ನಿ ಮಾಡ್ತೀನಿ ಅಂತೇಳಿ ಹೇಳಿದ್ರಿ. ನಾವು ಹೇಳಿದೆವು ಚಪಾತಿ ಅದಲ್ಲ ಬಿಡುವ ಅಂದ್ರೂ ಕೇಳಿಲ್ರಿ ಆಕಿ.
ಅದು ಹೀರಿಕೆ ಹೋಳು ಇಟ್ಟಾಳ್ರಿ. ಅಲ್ಲಿ ಹೀರಿಕೆ ಹುರಿದು ಅದಿಷ್ಟು ಪಲ್ಯ ಮಾಡ್ತೀನಿ ಅಂದರು. ಇಲ್ಲಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಾಳ್ರಿ. ಅವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದೆಲ್ಲನೂ ಹಾಕಿ ಅವು ಚಟ್ನಿ ಮಾಡ್ತೀನಿ, ಚಂದ ಆಗ್ತದ್ರಿ ಮುಸಿ ಅಂತಂದು. ಚಟ್ನಿ ಅದೆಲ್ಲ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ಪಲಾವ್ ಮಾಡಿಕೊಂಡು ಚಪಾತಿ ಮಾಡಕತ್ತಾರೆ ನೋಡ್ರಿ. ಅವ್ರೀಗ ಆಲ್ರೆಡಿ ಬೆಳಗ್ಗೆ ಒಂದು ದಮ್ ಮಾಡ್ಯಾರ್ರಿ ಅವರು. ಅಂದ್ರೂ ಇರ್ಲಪ್ಪ ಅಂತೇಳಿ ಮಾಡಕತ್ತೀರಿ. ಅವ್ರ ಮಗಳು ನೋಡ್ರಿ, ಇದು ನಮ್ಮ ಚಿಕ್ಕಮ್ಮನ ಮೊಮ್ಮಗಳು. ಇವರು ನಮ್ಮ ಕಾಕ ನೋಡ್ರಿ ಊಟ ಮಾಡ್ಲಕತ್ತಾರ. ಇವ ನಮ್ಮ ತಮ್ಮ ನೋಡ್ರಿ, ಇಬ್ಬರು ಕಲ್ತು ಊಟ ಮಾಡಕತ್ತಾರ. ನಮ್ಮ ಚಿಕ್ಕಮ್ಮ ಊಟ ಕೊಡ್ಲಕತ್ತಾರ್ರಿ ಅವ್ರಿಗೆ. ಅವ್ರದ್ದು ಎಲ್ಲರದು ಆಗನ ನಾವು ಊಟ ಮಾಡಿದೆವು ನೋಡ್ರಿ. ಈಗ ನಮ್ಮ ಸಣ್ಣವ್ರು ಊಟ ಮಾಡ್ಲಕತ್ತಾರ ನೋಡ್ರಿ. ಚಪಾತಿ ಹೀರಿಕೆ ಅದು ನೋಡ್ರಿ, ಚಂದಾಗಿತ್ತು ಅಡುಗೆ. ಈಗ ನಮ್ಮ ವ್ಲಾಗ್ ಮುಗಿಸ್ತೀನಿ ರೀ. ನಮಸ್ಕಾರ ರೀ ಎಲ್ಲರಿಗೆ. ಟಾಟಾ ಬಾಯ್ ಬಾಯ್ ರೀ.